ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು MCQ ಅನ್ನು ಡಿಸ್ಕಸ್ ಮಾಡೋಣ. ಇದು ಬೇಸಿಕ್ ಆಗಿರುತ್ತೆ, ಹಾಗೆಯೇ ಸ್ವಲ್ಪ ಈಸಿ ಅನ್ನಿಸ್ಬೋದು ನಿಮಗೆ. ಡೇ ಬೈ ಡೇ ಹೋಗ್ತಾ ಹೋಗ್ತಾ ನಾನು ಕಾಂಪ್ಲಿಕೇಟೆಡ್ MCQ ಅನ್ನು ಕೊಡ್ತೀನಿ. ಸೊ ವಿಡಿಯೋವನ್ನು ಶುರು ಮಾಡೋಣ. ಹೂ ಈಸ್ ನೌನ್ ಹ್ಯಾಸ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತ ಸಂವಿಧಾನದ ಪಿತಾಮಹ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಆಸ್ಟ್ರೇಲಿಯಾ? ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಕ್ಯಾನ್ಬೆರಾ ಇದು ಆಸ್ಟ್ರೇಲಿಯಾದ ರಾಜಧಾನಿಯಾಗಿರುತ್ತೆ. ವಿಚ್ ಪ್ಲ್ಯಾನೆಟ್ ಈಸ್ ನೌನ್ ಹ್ಯಾಸ್ ದ ರೆಡ್ ಪ್ಲ್ಯಾನೆಟ್? ಕೆಂಪು ಗ್ರಹ ಯಾವುದು? ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಕ್ವಶನ್ ಹೇಳ್ತೀನಿ, ಬಿಕಾಸ್ ಟ್ರಾನ್ಸ್ಲೇಷನ್ ಎರರ್ ಆದಾಗ ಇಂಗ್ಲೀಷ್ ಕ್ವಶನನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಒಂದ್ಸಲ ಇಂಗ್ಲೀಷ್ ಕ್ವಶನನ್ನು ನೋಡ್ಕೊಳ್ಳಿ. ಡೆಫಿನೆಟ್ಲಿ ಇದು ನೀವು ಸೆಂಟ್ರಲ್ ಲೆವೆಲ್ ಪೋಸ್ಟ್ಗಳೆಲ್ಲ ಬರೆಯೋಕ್ಕೆ ಹೋದರೆ ಖಂಡಿತ ಹೆಲ್ಪ್ ಆಗುತ್ತೆ. ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮೊದಲ ರಾಷ್ಟ್ರಪತಿಯಾಗಿದ್ದರು. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್? ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ? ಸರಿಯಾದ ಉತ್ತರ ನೈಲ್ ನದಿಯಾಗಿರುತ್ತೆ. ಮುಂದಿನ ಕ್ವಶನ್, ವಾಟ್ ಈಸ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ ರಾಷ್ಟ್ರೀಯ ಪ್ರಾಣಿಯಾಗಿರುತ್ತೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್? ಪ್ರಪಂಚದ ಅತಿ ದೊಡ್ಡ ಮಹಾಸಾಗರ ಯಾವುದು? ಪೆಸಿಫಿಕ್ ಮಹಾಸಾಗರ ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಮಹಾಸಾಗರ ಆಗಿರುತ್ತೆ. ಮುಂದಿನ ಕ್ವಶನನ್ನು ನೋಡೋಣ. ಹೂ ರೋಟ್ ದ ನ್ಯಾಷನಲ್ ಆ್ಯಂಥಮ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರಗೀತೆಯನ್ನು ಯಾರು ರಚಿಸಿದರು? ರವೀಂದ್ರನಾಥ್ ಠಾಗೋರ್ ಅವರು ಇದನ್ನು ರಚಿಸಿದರು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ಕ್ವಶನ್, ವಿಚ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್? ಪ್ರಪಂಚದ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ಎತ್ತರದ ಪರ್ವತ ಆಗಿರುತ್ತೆ. ವಾಟ್ ಈಸ್ ದ ಕರೆನ್ಸಿ ಆಫ್ ಜಪಾನ್? ಜಪಾನ್ನ ಕರೆನ್ಸಿ ಯಾವುದು? ಜಪಾನ್ನ ಕರೆನ್ಸಿ ಹೆಸರು ಯೆನ್ ಅಂತ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಾನು ಜಪಾನ್ನ ಕರೆನ್ಸಿ ಯಾವುದು ಅಂತ ಕೇಳ್ತಿದ್ದೀನಿ. ಇದೇ ರೀತಿ ನೀವು ಇವಾಗ ಬೇರೆ ಬೇರೆ ದೇಶದ ಕರೆನ್ಸಿ ಹೆಸರುಗಳೆಲ್ಲ ನೀವು ತಿಳ್ಕೊಳ್ಳಿ. UK ಯಾವುದು, ಚೈನಾದಲ್ಲಿ ಯಾವುದು, ಹಾಗೆ ಅಮೇರಿಕಾದಲ್ಲಿ ಯಾವುದು, ಈ ರೀತಿ ನಿಮಗೆ ಗೊತ್ತಿದ್ದರೆ ಮ್ಯಾಚ್ ದಿ ಫಾಲೋಯಿಂಗಲ್ಲೂ ಕೇಳ್ಬೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ನಾನು ಜಸ್ಟ್ ಕ್ವಶನನ್ನು ನಿಮಗೆ ಐಡಿಯಾ ಬರಲಿ ಅಂತ ಕೇಳ್ತಾ ಇದ್ದೀನಿ. ಜಸ್ಟ್ ಇದೇ ಕ್ವಶನ್ ಓದಿ ಅಂತ ನಾನು ಹೇಳಲ್ಲ. ಸೊ ಇದ್ರ ಮೇಲೆ ರಿಸರ್ಚ್ ಮಾಡ್ಕೊಂಡು ನೀವು ಓದಿ ಅಂತ ಹೇಳ್ತೀನಿ. ಇವಾಗ ನಾನು ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದೆ. ನೆಕ್ಸ್ಟ್ ಪಕ್ಷಿ ಯಾವುದು, ಹೂವು ಯಾವುದು, ಹಣ್ಣು ಯಾವುದು, ಈ ರೀತಿ ಎಲ್ಲ ಕೇಳ್ಬೋದು. ಸೊ ಕ್ವಶನನ್ನು ನೀಟಾಗಿ ತಿಳ್ಕೊಳ್ಳಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಹೆಚ್ಚಿನ ರಿಸರ್ಚ್ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ನೌನ್ ಹ್ಯಾಸ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ? ಭಾರತದ ಉಕ್ಕಿನ ಮನುಷ್ಯ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮುಂದಿನ ಕ್ವಶನ್, ವಿಚ್ ಗ್ಯಾಸ್ ಡು ಪ್ಲಾಂಟ್ಸ್ ಅಬ್ಸಾರ್ಬ್ ಫ್ರಮ್ ದ ಅಟ್ಮಾಸ್ಫಿಯರ್? ಸಸ್ಯಗಳು ಯಾವ ಅನಿಲವನ್ನು, ವಾತಾವರಣದಲ್ಲಿರುವಂಥ ಯಾವ ಅನಿಲವನ್ನು ಅವರು ತಗೊಳ್ಳುತ್ತೆ ಸಸ್ಯಗಳು ಅಂತ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡನ್ನು ಸಸ್ಯಗಳು ತಗೊಳ್ಳುತ್ತೆ, ಹಾಗೆ ಆಕ್ಸಿಜನನ್ನು ಆಚೆ ಬಿಡುತ್ತದೆ. ಮುಂದಿನ ಕ್ವಶನ್, ವಾಟ್ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್? ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ ಅತಿ ದೊಡ್ಡ ಖಂಡ ಆಗಿರುತ್ತೆ. ವಿಚ್ ಈಸ್ ದ ಫಾಸ್ಟೆಸ್ಟ್ ಲ್ಯಾಂಡ್ ಅನಿಮಲ್? ಅತಿ ವೇಗದ ಭೂಪ್ರಾಣಿ ಯಾವುದು? ಚೀತಾ ಇದು ಅತಿ ವೇಗದ ಭೂಪ್ರಾಣಿಯಾಗಿರುತ್ತೆ. ಹೂ ಡಿಸ್ಕವರ್ಡ್ ಗ್ರಾವಿಟಿ? ಗುರುತ್ವಾಕರ್ಷಣವನ್ನು ಯಾರು ಕಂಡುಹಿಡಿದ್ರು? ಐಸಾಕ್ ನ್ಯೂಟನ್. ಇವರು ಗುರುತ್ವಾಕರ್ಷಣವನ್ನು ಕಂಡುಹಿಡಿದ್ರು. ಮುಂದಿನ ಕ್ವಶನ್, ವಿಚ್ ಕಂಟ್ರಿ ಈಸ್ ಕಾಲ್ಡ್ ಲ್ಯಾಂಡ್ ಆಫ್ ರೈಸಿಂಗ್ ಸನ್? ಸೂರ್ಯ ಹುಟ್ಟುವಂತಹ ನಗರ ಅಂತ ಯಾವ ದೇಶವನ್ನು ಕರೀತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಜಪಾನನ್ನು ರೈಸಿಂಗ್ ಸನ್ ಆಫ್ ವರ್ಲ್ಡ್ ಅಂತಲೂ ಕರೀತಾರೆ.
ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಭಾರತದ ಅತಿ ಉದ್ದವಾದಂಥ ನದಿ ಯಾವುದು? ಭಾರತದಲ್ಲಿ ಉದ್ದವಾದ ನದಿ ಗಂಗಾ. ನಾನು ಆಗಲೇ ಒಂದು ಕ್ವಶನ್ ಕೇಳಿದ್ದೆ ಇದೇ ಥರ, ಪ್ರಪಂಚದಲ್ಲಿ ಉದ್ದವಾದ ಯಾವುದು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹೂ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ಇವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್? ಅತಿ ಸಣ್ಣ ಖಂಡ ಯಾವುದು? ಸ್ಮಾಲೆಸ್ಟ್ ಕಾಂಟಿನೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಚಿಕ್ಕ ಖಂಡ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಮೆಟಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್? ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇರುವಂತಹ ಲೋಹ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಮರ್ಕ್ಯುರಿ. ಪಾದರಸ ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿ ಇರುತ್ತೆ. ಮುಂದಿನ ಕ್ವಶನ್, ವಾಟ್ ಈಸ್ ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿರುತ್ತೆ. ಸೊ ಪಿಕಾಕ್ ಇದಕ್ಕೆ ಸರಿಯಾದಂಥ ಉತ್ತರ. ವಿಚ್ ಈಸ್ ದ ಲಾರ್ಜೆಸ್ಟ್ ಡೆಸರ್ಟ್? ಅತಿ ದೊಡ್ಡ ಮರುಭೂಮಿ ಯಾವುದು? ಅಂಟಾರ್ಟಿಕಾ ಅತಿ ದೊಡ್ಡ ಮರುಭೂಮಿಯಾಗಿರುತ್ತೆ. ಇದೇ ರೀತಿ ನಾನು ಹೆಚ್ಚಿನ MCQ ಅನ್ನು ತಗೋಬರ್ತೀನಿ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೂಡ MCQ ಅನ್ನು ಮುಂದಿನ ದಿನಗಳಲ್ಲಿ ತಗೋಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.